ಹೇಳ್ತಾ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಿತ್ರರಾದ ಶ್ರೀ ಎಲ್.ಎನ್. ಮುಕುಂದರಾಜು ಅವರೇ, ಇವತ್ತು ಈ ನಾಡಿನ ಶ್ರೇಷ್ಠ ಕವಿ ಕಯ್ಯಾರ ಕಿಞ್ಞಣ್ಣರಯ್ಯರವರ ಹೆಸರಿನ ಪ್ರಶಸ್ತಿಯನ್ನು ಸ್ವೀಕರಿಸುವುದಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಸಭಾಪತಿಗಳಾದ ಮಾನ್ಯ ಶ್ರೀ ಬಸವರಾಜ್ ಎಸ್ ಹೊರಟ್ಟಿ ಅವರೇ, ಕೇರಳದ ಶಾಸನಸಭೆಯಲ್ಲಿ ಕನ್ನಡವನ್ನು ಮೊಳಗಿಸಿದ ರೀತಿಯೊಳಗೆ ತಮ್ಮ ಪ್ರಮಾಣ ವಚನವನ್ನು 2ನೇ ಬಾರಿ ಸ್ವೀಕರಿಸಿರ್ತಕ್ಕಂಥ ಶಾಸಕರಾದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಿತ್ರರಾದ ಅಶ್ರಫ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಕನ್ನಡದ ಮನಸ್ಸುಗಳೇ, ನಿಮಗೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಹೇಳ್ತಾ ಈ ಶುಭ ಸಂದರ್ಭದೊಳಗೆ ಕೆಲವಾರು ಮಾತುಗಳನ್ನು ಕಯ್ಯಾರ ಕಿಞ್ಞಣ್ಣರಯ್ಯರವರ ಬಗೆಗಿನ ಕೆಲವಾರು ಮಾತುಗಳನ್ನು ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಕಯ್ಯಾರರು ನಮ್ಮ ಕನ್ನಡದ ವಿಶಿಷ್ಟವಾದ ಕವಿ. ಯಾಕೆ ಅಂತಂದರೆ ಅವರು ಕ್ರಾಂತಿ ಮತ್ತು ಕರೆ ಎರಡರ ಮುಖೇಣವಾಗಿ ಕನ್ನಡ ಕಾವ್ಯ ಲೋಕದೊಳಗೆ ಒಂದು ಅನನ್ಯವಾದ ಛಾಪನ್ನು ಮೂಡಿಸಿರ್ತಕ್ಕಂಥ ಕವಿ. ಅವರು 1915 ಜೂನ್ 8 ಜನನ ಇದೇ ಕಯ್ಯಾರನೊಳಗೆ. ಆದರೆ ಮದ್ರಾಸ್ ಪ್ರೆಸಿಡೆನ್ಸಿ, ಆಗ ಬ್ರಿಟಿಷ್ ಇಂಡಿಯಾ, 1915 ಅಂದರೆ ಸ್ವಾತಂತ್ರ್ಯ ಪೂರ್ವದೊಳಗೆ ಜನಿಸಿದಂಥ ಕವಿ 2015 ಆಗಸ್ಟ್ 9 ಅವರು ನಿಧನರಾಗ್ತಾರೆ. ಬದಿಯಡ್ಕದಲ್ಲಿ, ಕೇರಳ ಸ್ಟೇಟಲ್ಲಿ, ಭಾರತದಲ್ಲಿ. ಯಾಕೆ ನಾನು ಈ ಎರಡೂ ಸಂಗತಿಗಳನ್ನು ಪ್ರಸ್ತಾಪಿಸ್ತಾ ಇದ್ದೇನೆ ಅಂತಂದರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರ ಈ ಹೋರಾಟದ ನೆಲ ಮದ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿದ್ದಿದ್ದು. ಅವರ ಹೋರಾಟದ ಫಲ ಆದರೂ ಕೂಡ ಅವರು ನಿಧನರಾದ ಸಂದರ್ಭದೊಳಗೆ ಇದ್ದ ಜಾಗ ಕೇರಳಕ್ಕೆ ಸಂಬಂಧಪಟ್ಟಿದ್ದು. ಆದರೆ ಅವರು ಅಹರ್ನಿಶಿ ಹೋರಾಟ ಮಾಡಿದ್ದು ಕನ್ನಡಕ್ಕಾಗಿ. ಕನ್ನಡದ ನೆಲಕ್ಕೆ ಇದು ಸೇರಬೇಕು, ಕನ್ನಡದ ನೆಲ ಇದು ಎನ್ನುವ ಒಂದು ಇಚ್ಛಾಶಕ್ತಿಯೊಳಗೆ ಕೊನೆಯವರೆಗೂ ಕೂಡ ಹೋರಾಟ ಮಾಡಿದರು. ಕನ್ನಡದ ಬಹುತೇಕ ಸಾಹಿತಿಗಳಲ್ಲಿ ಕಾಣದೇ ಇರತಕ್ಕಂಥ ಒಂದು ಕನ್ನಡದ ಇಚ್ಛಾಶಕ್ತಿ. ಅದಕ್ಕೋಸ್ಕರಲೇನೇ ಕಯ್ಯಾರರು ಈ ನೆಲದ ವಿಶಿಷ್ಟ ಪ್ರತಿಭೆಯಾಗಿ ಕರ್ನಾಟಕದ ಕನ್ನಡ ಪ್ರಜ್ಞೆಯ ಪ್ರತೀಕವಾಗಿ ಬೆಳೆದವರು, ಬರೆದವರು, ಬದುಕಿದವರು. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಹೊತ್ತು ಅವರ ಹೆಸರಿನೊಳಗೆ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ನಮ್ಮ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ್ ಎಸ್ ಹೊರಟ್ಟಿಯವರು ಎಲ್ಲ ರೀತಿಯಲ್ಲಿಯೂ ಕೂಡ ಕಯ್ಯಾರರ ಕನ್ನಡ ಪ್ರಜ್ಞೆಯ ಪ್ರತೀಕವಾಗಿ ತಮ್ಮ ಬದುಕನ್ನು ಕೂಡ ಕಟ್ಟಿಕೊಂಡವರು. ಸರಳ ಸಜ್ಜನಿಕೆಯ ರಾಜಕಾರಣಿ, ಜೊತೆಗೆ ಕನ್ನಡ ಪ್ರಜ್ಞೆಗೆ ಎರವಾಗದ ರೀತಿಯೊಳಗೆ ತಮ್ಮ ಶಾಸಕತ್ವವನ್ನು ಉದ್ದಕ್ಕೂ ಕೂಡ ಸ್ಥಾಪಿಸಿಕೊಂಡು ಬಂದವರು. ಕನ್ನಡ ಪ್ರಜ್ಞೆಯನ್ನು ಅವರು ಹೋರಾಟದ ನೆಲೆಯಿಂದ ಬಂದವರು. ಅಷ್ಟೇ ಅಲ್ಲ, ಶಿಕ್ಷಣ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದವರು. ಶಿಕ್ಷಣ ಕ್ಷೇತ್ರ
ಅದರ ಘನತೆ, ಗೌರವ ಎಲ್ಲವನ್ನೂ ಕೂಡ ಹೆಚ್ಚಿಸುವ ರೀತಿಯೊಳಗೆ ಅವರು ಉದ್ದಕ್ಕೂ ನಡ್ಕೊಂಡು ಬಂದಿರತಕ್ಕಂಥದ್ದು ರಾಜಕಾರಣಿಯಾಗಿ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯೊಳಗೆ ಕನ್ನಡದ ಪ್ರಜ್ಞೆಯನ್ನು ಬೆಳೆಸುವ ನಿಟ್ಟಿನಲ್ಲಿ, ಗೌರವಿಸುವ ನಿಟ್ಟಿನಲ್ಲಿ, ಘನತೆಯಿಂದ ರಾಜಕಾರಣವನ್ನು ನಡೆಸುವ ನಿಟ್ಟಿನಲ್ಲಿ ಎಲ್ಲ ಆಶಯದಲ್ಲಿಯೂ ಕೂಡ ಅವರು ಕಯ್ಯಾರ ಕಿಞ್ಞಣ್ಣರವರ ಆಶೋತ್ತರಗಳಿಗೆ ಒಬ್ಬ ಪ್ರಾತಿನಿಧಿಕ ಶಕ್ತಿಯಾಗಿ ಇವತ್ತು ಇಲ್ಲಿ ಅವರನ್ನು ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರಿಗೆ ಮೊದಲಿಗೆ ನಿಮ್ಮೆಲ್ಲರ ಪರವಾಗಿ, ಕನ್ನಡ ಜನತೆಯ ಪರವಾಗಿ ಮತ್ತು ಕಯ್ಯಾರ ಕಿಞ್ಞಣ್ಣರವರ ಆಶಯದ ಒಂದು ಆಶೋತ್ತರದ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಹೇಳ್ತಾನೆ. ಶತಮಾನವನ್ನು ಕಂಡ ಹೊತ್ತಿನೊಳಗೆ ರಾಜವಾಡಿಯವರಿಗೂ ಕೂಡ ಇಲ್ಲಿ ಶತಮಾನೋತ್ಸವವನ್ನು ಮಾಡಿದರು. ಮಂಗಳೂರು ವಿಶ್ವವಿದ್ಯಾಲಯದೊಳಗೆ ಕಯ್ಯಾರರವರು ಮತ್ತು ರಾಜವಾಡಿಯವರು ಗಿರಿಬಾಲೆ ಎನ್ನುವ ಹೆಸರಿನಲ್ಲಿ ಬರೆದಿರ್ತಕ್ಕಂಥ ಹಲವು ಕಾದಂಬರಿಗಳನ್ನು ಬರೆದಿದ್ದಂಥ ರಾಜವಾಡಿಯವರು, ಅವರಿಬ್ಬರಿಗೂ ಕೂಡ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಶತಮಾನೋತ್ಸವದ ಸಂದರ್ಭದಲ್ಲಿ ಅವರ ಶತಮಾನೋತ್ಸವಗಳನ್ನು ಆಚರಿಸಿದರು. ಆಗ ಕಯ್ಯಾರರವರು ಶತಮಾನೋತ್ಸವದ ಸಂದರ್ಭದಲ್ಲಿ ಬದುಕಿದ್ದಂತೆ ಅದನ್ನು ಸಂಭ್ರಮಿಸಿದ್ದವರು. ನಾನು ಗೊತ್ತಿದೆ, ಮೊಮ್ಮಕ್ಕಳನ್ನು ತೊಡೆಯ ಮೇಲೆ ಕೂರಿಸಿಕೊಂಡ ರೀತಿಯೊಳಗೆ ವೇದಿಕೆಯಲ್ಲಿ ಆ ಶತಮಾನೋತ್ಸವ ಸಂದರ್ಭದಲ್ಲಿ ಹೇಗೆ ಭಾಗಿಯಾಗಿದ್ದರು, ಈ ಹೊತ್ತಿಗೂ ಕೂಡ ಕಣ್ಣಿಗೆ ಕಟ್ಟಿದಂತಿರುವ ಚಿತ್ರ ಅವರದ್ದು. ಒಂದು ರೀತಿಯಲ್ಲಿ ಕೌಟುಂಬಿಕ ಜೀವನ ಹೇಗೆ ಒಂದು ಕಟಿಬದ್ಧ ಭಾವದೊಳಗೆ, ಶುದ್ಧಾತ್ಮ ಕಾಯಕ ಪ್ರಜ್ಞೆಯ ಭಾವದೊಳಗೆ ಕುಟುಂಬವನ್ನು ಕಟ್ಟಿದ್ರೋ, ಹಾಗೆಯೇ ಕನ್ನಡವನ್ನು, ಕರ್ನಾಟಕವನ್ನು ಕಟ್ಟುವ ಆಶಯವನ್ನು, ಮುಂಗಾಣಿಕೆಯನ್ನು ಹೊತ್ತಿದ್ದಂಥ ಜೀವ ಅವರು ಅನ್ನಿಸ್ತಕ್ಕಂಥದ್ದು. ಹಿರಿಯ ಸಾಹಿತಿಯಾಗಿ, ಕವಿಯಾಗಿ, ಬಹುಭಾಷಾ ವಿದ್ವಾಂಸರಾಗಿದ್ದವರು. ತುಳು, ಕನ್ನಡ ಇವರಿಗೆ ಮನೆ ಮಾತು ಎರಡೂ ಕೂಡ ಮಾತೃಭಾಷೆಯೇ ಒಂದು ರೀತಿಯಲ್ಲಿ. ಯಾಕೆಂದರೆ ತುಳು ಅದರಲ್ಲೂ ಕೂಡ ಬರೆದಿದ್ದಾರೆ, ಕನ್ನಡ ಅದರಲ್ಲೂ ಹೇರಳವಾಗಿ ಸಾಹಿತ್ಯ ರಚನೆಯನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ. ಸಂಸ್ಕೃತವನ್ನು ಕಲಿತವರು, ಮಲಯಾಳವೂ ಕೂಡ ಅವರಿಗೆ ಒಂದು ರೀತಿಯಲ್ಲಿ ಮನೆ ಮಾತಾಗಿರ್ತಕ್ಕಂಥದ್ದು, ಇಂಗ್ಲೀಷನ್ನು ಕೂಡ ಅವರು ಕಲಿತದ್ದು. ಹೀಗೆ ಬಹುಭಾಷಾ ಪ್ರವೀಣರಾಗಿ ಅವುಗಳೆಲ್ಲವುಗಳ ಸಾರವನ್ನು ಹೀರಿಕೊಂಡ ರೀತಿಯೊಳಗೆ ಕನ್ನಡವನ್ನು ಬೆಳೆಸಿದರು. ಸಂಸ್ಕೃತ ಭಾಷೆಯ ಪದ ಪ್ರಯೋಗಗಳನ್ನು ಕನ್ನಡದೊಳಗೆ ಹೇಗೆ ಮಾಡಿದ್ದಾರೆ ಅನ್ನೋದಕ್ಕೆ ನಮ್ಮಲ್ಲಿ 10 ಕಡೆಯಲ್ಲಿ ಕುವೆಂಪು ಅವರನ್ನು ನಾವು ನೆನಪಿಸ್ಕೊಳ್ತೇವೆ. ಇತ್ತ ಈ ಕರಾವಳಿ ಕರ್ನಾಟಕದ ಭಾಗದೊಳಗೆ ಕಯ್ಯಾರರನ್ನು ಹೆಚ್ಚು ನೆನಪಿಸ್ಕೊಳ್ತೇವೆ. ಯಾಕೆಂದರೆ ಕುವೆಂಪುಗಿಂತ ಭಿನ್ನವಾದ ರೀತಿಯೊಳಗೆ ಸಂಸ್ಕೃತ ಪದ ಪ್ರಯೋಗಗಳನ್ನು ಇವರು ಹೇಗೆ ಇಲ್ಲಿ ತಂದರು ಅಂತನ್ನೋದಕ್ಕೆ ಅದೇ ಅವರ ಸ್ಟೈಲ್ ಈಸ್ ದಿ ಮ್ಯಾನ್ ಎನ್ನುವ ಇಂಗ್ಲೀಷ್ ಒಂದು ಗಾದೆ ಮಾತಿದೆಯಲ್ಲ, ಒಂದು ರೀತಿಯಲ್ಲಿ ಉಕ್ತಿ ಇದೆಯಲ್ಲ, ಕಾವ್ಯಕ್ಕೆ ಸಂಬಂಧಪಟ್ಟಂಥ ಉಕ್ತಿ ವಿಶೇಷ ಏನಿದೆಯಲ್ಲ, ಅದಕ್ಕೆ ಒಂದು ಪ್ರಾತಿನಿಧಿಕ ರೂಪದೊಳಗೆ ಅವರ ಅನನ್ಯತೆಯನ್ನು, ವ್ಯಕ್ತಿತ್ವದ ಅಸ್ಮಿತೆಯನ್ನು ಭಾಷಾ ಪ್ರಯೋಗದೊಳಗೆ ಅವರು ತೋರಿಸಿರ್ತಕ್ಕಂಥದ್ದನ್ನು ಕಾಣಬಹುದು. ಅಷ್ಟೇ ಅಲ್ಲ, ಅವರು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಕರ್ನಾಟಕ ಏಕೀಕರಣದ ಚಳುವಳಿಯಲ್ಲಿ ಮುಂಚೂಣಿಯ ನಾಯಕರಾಗಿ ಆ ಚಳುವಳಿಯನ್ನು ಮುನ್ನಡೆಸಿದಂಥವರಾಗಿದ್ದರು. ಜೊತೆಗೆ ಕಾಸರಗೋಡು ವಿಲೀನೀಕರಣದ ಕ್ರಿಯಾ ಸಮಿತಿಯ ಪ್ರಧಾನ ಸಂಚಾಲಕರಾಗಿ ನಿರಂತರವಾಗಿ ದುಡಿದವರಾಗಿದ್ದರು. ಜೊತೆಗೆ ಅವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದೊಳಗೆ ಹರಿಜನ ಸೇವಕ ಸಂಘಟನೆಯಲ್ಲಿಯೂ ಕೂಡ ದುಡಿದವರಾಗಿದ್ದರು ಅನ್ನಿಸ್ತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ. ಜೊತೆಗೆ ಸ್ವಲ್ಪ ಕಾಲ ಸ್ಥಳೀಯ ಪಂಚಾಯಿತಿ ಅಧ್ಯಕ್ಷರಾಗಿದ್ದವರು. ರಾಜಕಾರಣದಲ್ಲಿಯೂ ಕೂಡ ಅವ್ರು ಹೇಗಿದ್ರು ಅಂತನ್ನೋದಕ್ಕೆ ಕೇರಳದ ಸಂಗೀತ ನಾಟಕ ಅಕಾಡೆಮಿಯ ಸದಸ್ಯರಾಗಿದ್ದರು. ಹೀಗೆ ಬಹುಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತೆ ಒಬ್ಬ ಶಿಕ್ಷಕರಾಗಿ, ಪ್ರೌಢಶಾಲೆಯ ಶಿಕ್ಷಕರಾಗಿ ಅವರು ಹೇಗೆ ಸಮಾಜಮುಖಿ
ಬದುಕನ್ನು ಕಟ್ಟಿಕೊಂಡಿದ್ರು, ನಡೆಸಿದ್ರು ಅನ್ನೋದಕ್ಕೆ ಒಂದು ಮಾದರಿ ವ್ಯಕ್ತಿತ್ವ ಅನ್ನಿಸ್ತಕ್ಕಂಥದ್ದು. ಅವರು ಬರೆದಿರುವ ಸಂಕಲನಗಳು ಹಲವಾರಿವೆ. ಅದರಲ್ಲಿ ಕೆಲವನ್ನು ಮಾತ್ರ ನಾನಿಲ್ಲಿ ಹೇಳ್ತೇನೆ. ಶ್ರೀಮುಖ, ಐಕ್ಯಗಾನ, ಪುನರ್ನವ, ಚೇತನ, ಕೊರಗ, ಶತಮಾನದ ಗಾನ, ಗಂಧವತಿ, ಪ್ರತಿಭಾ ಪಯಸ್ವಿನಿ, ಹೀಗೆ ಅವರು ಕವಿತೆಗಳನ್ನು ಕೂಡ ಬರೆದಿದ್ದಾರೆ. ಕೆಲವು ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕಾರ್ನಾಡ್ ಸದಾಶಿವರಾಯರು, ರತ್ನರಾಜಿ, ಎಂ ಬಿ ಶೆಟ್ಟಿ ಅವರು ಇವರುಗಳನ್ನು ಕುರಿತಂಥ ಜೀವನ ಚರಿತ್ರೆಗಳನ್ನು, ಆನಂತರದಲ್ಲಿ ರಾಷ್ಟ್ರಕವಿ ಗೋವಿಂದ ಪೈ ಅವರ ಅವರನ್ನು ಕುರಿತಂತೆ, ಅವರ ಸಾಹಿತ್ಯವನ್ನು ಕುರಿತಂತೆ, ಅವರ ಬದುಕನ್ನು ಕುರಿತಂತೆ 3 ಗ್ರಂಥಗಳನ್ನು ಬರೆದಿದ್ದಾರೆ. ಹಲವು ಲೇಖನಗಳ ಸಂಗ್ರಹದ ಫಲವಾಗಿ ಅವರ ಸಾಹಿತ್ಯ ದೃಷ್ಟಿ ಎನ್ನುವ ಕೃತಿ ಮೂಡಿ ಬಂದಿರತಕ್ಕಂಥದ್ದು. ಮಕ್ಕಳ ಸಾಹಿತ್ಯಕ್ಕೂ ಕೂಡ ಕೀನರೈರವರ ಒಂದು ಸೇವೆ ಅಪಾರವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ನವೋದಯ ವಾಚನ ಮಾಲಿಕೆ ಎನ್ನುವುದರೊಳಗೆ 8 ಪಠ್ಯ ಪುಸ್ತಕಗಳ ರಚನೆಕಾರರಾಗಿದ್ದಾರೆ ಅನ್ನೋದು. ಯಾಕೆಂದರೆ ನವೋದಯದ ಸಂದರ್ಭದೊಳಗೆ ಬಹುತೇಕ ಕವಿಗಳು, ಸಾಹಿತಿಗಳು ಮಕ್ಕಳ ಬಗೆಗೆ ಹೆಚ್ಚು ಕಾಳಜಿ ವಹಿಸಿದ ರೀತಿಯೊಳಗೆ ಬರವಣಿಗೆಯನ್ನು ಮಾಡಿದವರಾಗಿದ್ದಾರೆ. ಈ ಗಡಿಭಾಗದಲ್ಲಿ ಇದ್ದು ಮಕ್ಕಳ ಬಗೆಗೆ ಅತಿ ಮುತುವರ್ಜಿಯನ್ನು ವಹಿಸಿದ ರೀತಿಯೊಳಗೆ ಕಯ್ಯಾರರು 8 ಪಠ್ಯ ಪುಸ್ತಕಗಳ ನಿರ್ಮಾತೃವಾಗಿದ್ದಾರೆ ಅನ್ನೋದಿದೆಯಲ್ಲ, ಅದು ಬಹಳ ಅವರ ಒಂದು ಕಾಳಜಿಯನ್ನು ತೋರಿಸ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಒಬ್ಬ ಶಿಕ್ಷಕರಾಗಿ ಆ ಮಕ್ಕಳ ಮನೋಧರ್ಮವನ್ನು ಅರ್ಥ ಮಾಡಿಕೊಂಡ ರೀತಿಯೊಳಗೆ ಮಕ್ಕಳನ್ನು ರಾಷ್ಟ್ರ ಭಕ್ತಿಯ ಕಡೆಗೆ ಹೇಗೆ ಅವರ ಮನಸ್ಸನ್ನು ಬೆಳೆಸಬೇಕು ಎನ್ನುವ ದೃಷ್ಟಿ ಇಟ್ಕೊಂಡು, ಜೊತೆಗೆ ವಿಜ್ಞಾನದ ವಿಷಯಗಳನ್ನು ಕುರಿತಂತೆ, ವೈಚಾರಿಕ ದೃಷ್ಟಿಕೋನವನ್ನು ಕುರಿತಂತೆ ಅವರನ್ನು ಹೇಗೆ ರೂಪಿಸಬೇಕು ಎನ್ನುವ ಎಲ್ಲ ಆಶಯಗಳನ್ನು ಇಟ್ಟುಕೊಂಡ ರೀತಿಯೊಳಗೆ 8 ಪಠ್ಯ ಪುಸ್ತಕಗಳನ್ನು ಬರೆದಿದ್ದಾರೆ. ಇತ್ತೀಚಿನ ಪಠ್ಯ ಪುಸ್ತಕಗಳನ್ನು ನೀವು ನೋಡಿದರೆ ಗೊತ್ತಾಗುತ್ತೆ ಇವರ ಪಠ್ಯ ಪುಸ್ತಕಗಳ ಮೌಲ್ಯ ಎಂಥದ್ದು, ಯಾವುದಾಗಿತ್ತು ಅನ್ನೋದು. ಈಗ ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಒಂದು ರೀತಿಯಲ್ಲಿ ವಿಷಯ ಪ್ರಧಾನತೆಗೆ ಹೆಚ್ಚು ಒತ್ತು ಕೊಟ್ಟಂತೆ ಸಾಂಸ್ಕೃತಿಕ ಮನೋಸ್ಥಿತಿಯನ್ನು ಬೆಳೆಸುವುದರೊಳಗೆ ಶಿಕ್ಷಣ ಕ್ಷೇತ್ರ ಹಿಂದುಳಿದಿದೆ. ಬೌದ್ಧಿಕ ಫೀಡಿಂಗ್ ಇರಬಹುದು, ಆದರೆ ಭಾವನಾತ್ಮಕವಾಗಿ ಮನುಷ್ಯ ಸಂಬಂಧಗಳನ್ನು ಬೆಸೆಯುವ ಕಡೆಯೊಳಗೆ ಎಲ್ಲಿ ಸೋಲ್ತಾ ಇದ್ದೇವೆ ಅದರ ಆತ್ಮವಿಮರ್ಶೆಯನ್ನು ಪ್ರತಿಯೊಬ್ಬ ಶಿಕ್ಷಕರು, ಪ್ರತಿಯೊಬ್ಬ ಶಿಕ್ಷಣ ತಜ್ಞರು, ಪ್ರತಿಯೊಬ್ಬ ರಾಜಕಾರಣಿಯೂ ಕೂಡ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಅಗತ್ಯವಿದೆ. ಈ ಹೊತ್ತಿಗೂ ಕೂಡ ಅವರು ರಚಿಸಿರ್ತಕ್ಕಂಥ ಪಠ್ಯ ಪುಸ್ತಕಗಳು ಮಾದರಿಯಾಗಿರ್ತಕ್ಕಂಥದ್ದು ಅನ್ನೋದು. ಜೊತೆಗೆ ಕನ್ನಡ ಭಾಷೆಯನ್ನು ಕುರಿತಂತೆ ವ್ಯಾಕರಣ, ಪ್ರಬಂಧ ಇತ್ಯಾದಿಯಾಗಿರ್ತಕ್ಕಂಥ ವಿಷಯಗಳನ್ನು ಕುರಿತು 4 ಕೃತಿಗಳನ್ನು ಬರೆದಿದ್ದಾರೆ. ವಿರಾಗಿಣಿ ಎನ್ನುವ ನಾಟಕ ಕನ್ನಡದ ಆಗಿನ ಸಂದರ್ಭದೊಳಗೆ ಹೆಚ್ಚು ಪ್ರಚಾರದಲ್ಲಿದ್ದಂಥ ಒಂದು ನಾಟಕ. ಅವರ ಆತ್ಮಕಥನ ದುಡಿತವೇ ದೇವರು. ಅದರ ಶೀರ್ಷಿಕೆ ಇದೆಯಲ್ಲ, ಆ ಶೀರ್ಷಿಕೆಯೇ ಅವರ ಬದುಕಿಗೆ ಕನ್ನಡ ಹಿಡಿದ ರೀತಿಯೊಳಗೆ ಇರ್ತಕ್ಕಂಥದ್ದು. ಹೀಗೆ ಬಹಳ ಆಶ್ಚರ್ಯ ಅಂದರೆ 5,000ಕ್ಕೂ ಹೆಚ್ಚು ಅಂಕಣ ಬರಹಗಳನ್ನು ಬರೆದಿದ್ದಾರೆ. ವಿವಿಧ ಪತ್ರಿಕೆಗಳಿಗೆ ಅಂಕಣ ಬರಹವನ್ನು ಬರೆದಿರ್ತಕ್ಕಂಥವರಾಗಿರೋರು ಅವರು. ಹೀಗೆ ಸಾಹಿತಿಯಾಗಿ, ಪತ್ರಿಕೋದ್ಯಮಿಯಾಗಿ, ಹಲವು ಪತ್ರಿಕೆಗಳ ಸಂಪಾದಕರಾಗಿ ಹೇಗೆ ಅಹರ್ನಿಶಿ ತಮ್ಮನ್ನು ಸಾಹಿತ್ಯ, ಸಂಸ್ಕೃತಿ, ಸಮಾಜ ಇವುಗಳ ಕಡೆಗೆ ತೆತ್ತುಕೊಂಡ ರೀತಿಯೊಳಗೆ ಕ್ರಿಯಾಶೀಲರಾಗಿದ್ದರು ಅಂತಂದರೆ ಬಹಳ ಆಶ್ಚರ್ಯ ಹುಟ್ಟಿಸುವಂಥದ್ದು. ಅವರು ಬರೆದ ಐಕ್ಯಗಾನ ಎನ್ನುವ ಒಂದು ಕವಿತೆಯನ್ನು ಮತ್ತು ಕಾಸರಗೋಡು ವಿಲೀನವಾದ ಸಂದರ್ಭದೊಳಗೆ, ಕೇರಳಕ್ಕೆ ವಿಲೀನಗೊಂಡ ಸಂದರ್ಭದೊಳಗೆ, ಆ ಸಂದರ್ಭದಲ್ಲಿ ಚಳುವಳಿಯನ್ನು ಮುನ್ನಡೆಸಿದ ರೀತಿಯೊಳಗೆ ಒಂದು ಕರೆಕೊಟ್ಟ ರೀತಿಯ ಕವಿತೆ. ಇಲ್ಲಿ
ಸ್ವಾಗತ ಮಾಡ್ತಾ ಆ ಕವಿತೆಯನ್ನು ಹೇಳಿದರು, ಬೆಂಕಿ ಬಿದ್ದಿದೆ ಮನೆಗೆ ಓಡಿ ಬನ್ನಿ ಎನ್ನುವ. ಈ ಎರಡು ಕವಿತೆಗಳ ವಿಷಯವನ್ನು ನಿಮ್ಮ ಗಮನಕ್ಕೆ ತರೋದ್ರ ಮುಖೇಣವಾಗಿ ಕೆಲವು ಸಂಗತಿಗಳನ್ನು ಅದ್ರ ಹಿಂದೆ ತರುವುದರ ಮುಖೇಣವಾಗಿ ನಾನು ಮಾತಿಗೆ ಮುಕ್ತಾಯ ಕೊಡೋದಕ್ಕೆ ಇಷ್ಟಪಡ್ತೇನೆ. ಅವರ ಐಕ್ಯಗಾನ ಎನ್ನುವುದು ಈ ಹೊತ್ತಿಗೂ ಕೂಡ ಕರ್ನಾಟಕಕ್ಕಲ್ಲ, ಕೇರಳಕ್ಕಲ್ಲ, ಇಡೀ ಇಂಡಿಯಾಕ್ಕೆ ಒಂದು ರೀತಿಯಲ್ಲಿ ಆದರ್ಶಪ್ರಾಯವಾಗಿರುವ ಆಶಯವನ್ನು ಒಳಗೊಂಡ ಒಂದು ಕವಿತೆ. ಅದಕ್ಕೇನೆ ಆ ಕವಿತೆಯನ್ನು ಕೇಳಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ, ಆಗಿನ ಮುಖ್ಯಮಂತ್ರಿಗಳು, ಆಗಿನ ರಾಜ್ಯಪಾಲರು ಹೇಗೆ ಪ್ರತಿಕ್ರಿಯಿಸಿದರು, ಇದನ್ನಪ್ಪ ಅವರು ಅದನ್ನು ಹಾಡಿದಾಗ ಹೇಗೆ ಪ್ರತಿಕ್ರಿಯಿಸಿದರು ಅನ್ನುವ ಪ್ರಸಂಗಗಳನ್ನು ಹೇಳಿ ನನ್ನ ಮಾತಿಗೆ ಮುಕ್ತಾಯ ಕೊಡ್ತೇನೆ. ಆ ಪದ್ಯ ಹೀಗಿದೆ: ಐಕ್ಯಗಾನ. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದೆ ಸ್ವತಂತ್ರ, ಐಕ್ಯಗಾನದ ರಾಷ್ಟ್ರ ತೇಲುತ್ತಿರಲಿ, ಭಾರತದಿ ಮಮ ಜನ್ಮ ಸ್ವಾತಂತ್ರ್ಯವೇ ಧರ್ಮ, ಒಕ್ಕುರಲಿ ನಿರ್ಘೋಷ ಕೇಳುತ್ತಿರಲಿ, ಅರೆ ಹೊಟ್ಟೆಯುಂಡ ನಾವು ಬರೀ ಚಿಂದಿ ತೊಟ್ಟ ನಾವು, ಸುಲಿಗೆ ಒಳಗಾದರ ಎಲ್ಲರೊಂದೇ, ಪಕ್ಷದ ಪಂಥವೇ ಪಕ್ಷವೇ ಪಂಥವೇ ಜಾತಿಯೇ ನೀತಿಯೇ, ಮೌಢ್ಯ ಮುರಿಯುವ ಬನ್ನಿ ಎಲ್ಲರೊಂದೇ, ಸ್ವಾತಂತ್ರ್ಯವೇ ಪಕ್ಷ ಸ್ವಾತಂತ್ರ್ಯವೇ ಪಂಥ ಸ್ವಾತಂತ್ರ್ಯವೇ ಜಾತಿ ಎನ್ನಿರೆಲ್ಲ, ಭಾರತದ ಬಿಡುಗಡೆಗೆ ಹೋರಾಡುವ ನಮಗೆ ಯಾರ ಭಯ, ನಾವಿಂದು ಮುಂದಾಗಿರೆ, ಈ ತಾಯ ಮಕ್ಕಳು ಬೇರೆ ಬೇರಾಗಲು ನಾವೊಂದೇ ಒಕ್ಕಲು ಕೇಳಿರಲ್ಲ, ಜಾತಿ ಕುಲ ಮತ ಕರ್ಮ ಕಟ್ಟಳೆ ಕುಹಕ ಧರ್ಮ ಕಟ್ಟಿ ಗೂಡಿಸಿ ಕಿಚ್ಚು ಕೊಟ್ಟು ಸುಡಿರಿ, ಸೋದರತೆ ಮಾನವತೆ ಸತ್ಯ ಶಾಂತತೆ ಸಮತೆ ಅಸ್ಥಿವಾರದಿ ಜನತಿ ಕಟ್ಟಿಬಿಡಿರಿ. ಈ ಹೊತ್ತು ನಮ್ಮ ಸಮಾಜ ದ್ವೇಷವನ್ನು ಬಿತ್ತಿ ದ್ವೇಷದ ರಾಜಕಾರಣವನ್ನು ಒಂದು ರೀತಿಯಲ್ಲಿ ಮುಂಚೂಣಿಗೆ ತಂದ ರೀತಿಯೊಳಗೆ ನಡೀತಾ ಇರುವ ಸಂದರ್ಭದೊಳಗೆ ಐಕ್ಯಗಾನದ ಈ ಆಶಯ ಇದೆಯಲ್ಲ, ಆ ಹೊತ್ತಿಗೂ ಎಷ್ಟು ಪ್ರಸ್ತುತವಾಗಿತ್ತೋ ಈ ಹೊತ್ತಿಗೂ ಕೂಡ ಭಾರತಕ್ಕೆ ಪ್ರಸ್ತುತವಾಗಿರ್ತಕ್ಕಂಥದ್ದು. ಅವರ ಕವಿತೆಗಳಲ್ಲಿ ಪ್ರೇರಕ ಗೀತೆಗಳಿಗೂ ಕ್ರಾಂತಿ ಗೀತೆಗಳಿಗೂ ಮಹತ್ವವಿದೆ ಎನ್ನುವ ವಿಚಾರವನ್ನು ಹೇಳಿದೆ. ಹೀಗೆ ಜನರನ್ನು ನೇರವಾಗಿ ಉದ್ದೇಶಿಸಿ ಮಾತನಾಡುವ ಕವಿತೆಗಳೇ ಅವರಲ್ಲಿ ಹೆಚ್ಚು. ತಮ್ಮ ಸ್ವಂತಕ್ಕೆ ತಾವು ಮಾತನಾಡೋದಕ್ಕಿಂತ ಹೆಚ್ಚಿನದಾಗಿ ಜನರನ್ನು ಉದ್ದೇಶಿಸಿ ಮಾತನಾಡಿದ ಆಶಯ ರೂಪದ ಕವಿತೆಗಳು ಇವು ಯಾಕೆ ಹೆಚ್ಚಾಗಿದ್ದು ಅಂತಂದರೆ, ಅವರು ಬದುಕಿದ್ದು ಆ ನೆಲದೊಳಗೆ, ಅಂಥ ಹೋರಾಟದ ನೆಲದೊಳಗೆ. ಭಾಷೆ ಮತ್ತು ನಾಡು ಇವುಗಳನ್ನು ಕುರಿತ ರೀತಿಯೊಳಗೆ ತಪ್ತ ಭಾವದೊಳಗೆ ಕುದಿದ ಜೀವ ಕಟ್ಟಿದ ಕವಿತೆಗಳು ಇವು ಅನ್ನುವ ಕಾರಣದಿಂದಾಗೇನೆ ಅಲ್ಲಿ ಜನತೆಯನ್ನು ಉದ್ದೇಶಿಸಿ ಕರೆಕೊಟ್ಟ ಕ್ರಾಂತಿ ಗೀತೆಗಳು ನಮಗೆ ಕೇಳಿಸ್ತವೆ ಅನ್ನೋದು. ಹೀಗಾಗಿ ಅವರ ಬನ್ನಿ ಎನ್ನುವ ಒಂದು ಕವಿತೆ ಇದೆ. ಈ ಬನ್ನಿ ಅನ್ನೋದು ದೊಡ್ಡ ದನಿಯಲ್ಲಿ ಯಾಕೆ ಮಾತನಾಡಿದರು ಅನ್ನೋದಕ್ಕೆ ನಿಮಗೆ ಗೊತ್ತಾಗುತ್ತೆ. ಕೇರಳಕ್ಕೆ ನಮ್ಮ ಈ ಕಾಸರಗೋಡನ್ನು ಸೇರಿಸುವ ಸಂದರ್ಭದೊಳಗೆ ಅವರು ಬಹಳ ಬೇಗುದಿಯನ್ನು ತಾಳಲಾರದ ರೀತಿಯೊಳಗೆ ಕಟ್ಟಿಕೊಟ್ಟ ಕವಿತೆ. ಬೆಂಕಿ ಬಿದ್ದಿದೆ ನಮಗೆ ಮನೆಗೆ, ಓ ಬೇಗ ಬನ್ನಿ, ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ, ಕನ್ನಡದ ಗಡಿಕಾಯೆ ಕನ್ನಡದ ಗುಡಿಕಾಯೆ ನುಡಿಕಾಯೆ ಕಾಯಲಾರವೇ ಸಾಯೆ, ಓ ಬನ್ನಿ ಬನ್ನಿ, ಬೆಂಕಿ ಬಿದ್ದಿದೆ ಮನೆಗೆ ಬೇಗ ಬನ್ನಿ, ಹಾರೆ ಗುದ್ದಲಿ ಕೊಡಲಿ ನೊಗ ನೇಗಿಲೆತ್ತುತ್ತಲಿ, ನೆಲದಿಂದ ಹೊಲದಿಂದ ಹೊರಟು ಬನ್ನಿ. ರೈತರಿಗೆ ಕಾರ್ಮಿಕರಿಗೆ ಎಲ್ರಿಗೂ ಕರೆ ಕೊಟ್ಟ ರೀತಿಯೊಳಗೆ ಕರೀತಾ ಇದ್ದಾರೆ. ಕನ್ನಡದ ನಾಡಿಂದ ಕಾಡಿಂದ ಗೂಡಿಂದ ಕಡಲಿಂದ ಸಿಡಿಲಿಂದ ಗುಡುಗಿ ಬನ್ನಿ, ಬೆಂಕಿ ಬಿದ್ದಿದೆ ಮನೆಗೆ ಬೇಗ ಬನ್ನಿ. ಕರಾವಳಿಯ ಕವಿರಾಜ ಮಾರ್ಗದಲ್ಲಿ ಈ ಮಾರ್ಗದ ಮುಖ್ಯ ಕವಿ ಕಯ್ಯಾರರು ಈ ಬಗೆಯ ಗೀತೆಗಳಿಗೆ ಅವರು ಬರೆದಿರ್ತಕ್ಕಂಥದ್ದಕ್ಕೆ ಒಂದು ಐತಿಹಾಸಿಕ ಮಹತ್ವವಿದೆ.
ಯಾಕೆ ನಾನು ಐತಿಹಾಸಿಕ ಮಹತ್ವ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತೂ ಕೂಡ ಕನ್ನಡದ ಒಳಮನೆಗೆ ಬೆಂಕಿ ಬಿದ್ದಿದೆ, ಗಡಿನಾಡ ಮನೆಗಲ್ಲ, ಒಳಮನೆಗೆ ಬೆಂಕಿ ಬಿದ್ದಿದೆ. ಯಾಕೆ ಅಂದರೆ KPS ಶಾಲೆಗಳ ಮುಖೇಣವಾಗಿ ಸರ್ಕಾರ ಕನ್ನಡವನ್ನು ಹೇಗೆ ಕೈಯಾರೆ ಕೊಲ್ಲುತ್ತಿದೆ ಎನ್ನುವುದಕ್ಕೆ ನಾವು ಒಳನಾಡಿನೊಳಗೆ ಸಾವಿರಾರು ಶಾಲೆಗಳು ಮುಚ್ಚುತ್ತಿರುವುದನ್ನು ನೋಡಿದಾಗ, ಕನ್ನಡ ಮಕ್ಕಳು ಶಿಕ್ಷಣದಿಂದ ಹೊರಗುಳಿಯುವುದನ್ನು ನೋಡಿದಾಗ, ಹೆಣ್ಣು ಮಕ್ಕಳು ವಿಶೇಷವಾಗಿ ಹಳ್ಳಿಗಾಡಿನ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ಹೊರಗುಳಿಯುವುದನ್ನು ನೋಡಿದಾಗ ಈ ಪದ್ಯ ನನಗೆ ಹೆಚ್ಚು ಕಾಡಿಸುವ ಪದ್ಯವಾಗಿರ್ತಕ್ಕಂಥದ್ದಾಗಿದೆ ಅನ್ನೋದು. ಆದ್ದರಿಂದ ಕೇವಲ ಕನ್ನಡದ ಸ್ಥಿತಿ ಕೈಯಾರರು ಬರೆದ ಈ ಕವನದ ಹೊತ್ತಿನೊಳಗಿನ ಸ್ಥಿತಿಯಲ್ಲ, ಇವತ್ತಿಗೂ ಕೂಡ ಅದೇ ಸ್ಥಿತಿ ಒಳನಾಡಿಗೂ ಬೆಂಕಿ ಬಿದ್ದ ರೀತಿಯೊಳಗೆ ಇರ್ತಕ್ಕಂಥದ್ದು. ಇದನ್ನು ಇದಿನಬ್ಬ ಅವರು ಹಾಡಿದಾಗ ಆಗಿನ ಮುಖ್ಯಮಂತ್ರಿಗಳಾಗಿದ್ದ ವೀರೇಂದ್ರ ಪಾಟೀಲರು ಇನ್ನೊಮ್ಮೆ ಹಾಡಿ ಅದನ್ನು ಎನ್ನುವ ರೀತಿಯೊಳಗೆ ಹೇಳ್ತಾರೆ. ಮುಗಿಸ್ತೀನಿ. ಅದೇ ರೀತಿ ಧರ್ಮವೀರ ಅವರಿಗೆ ಕನ್ನಡ ಗೊತ್ತಿರಲಿಲ್ಲ. 1971ರಲ್ಲಿ ಈ ಐಕ್ಯಗಾನ ಮೊದಲ ಹಾಡಿದ್ನಲ್ಲ, ಆ ಐಕ್ಯಗಾನವನ್ನು ಕೇಳಿದಾಗ ಅವರು ಈ ಕವಿತೆ ದೇಶಕ್ಕೆ ಜನರಿಗೆ ಬೇಕಾದದ್ದು, ಇದನ್ನು ಬರೆದ ಕವಿ ನಿಜವಾಗಿಯೂ ರಾಷ್ಟ್ರಪ್ರೇಮಿ ಸತ್ವಶಾಲಿ ಕವಿ ಅಂತಂದು ಧರ್ಮವೀರ ಅವರು ಹೇಳ್ತಾರೆ. ಹೀಗೆ ಸಭೆ ಸಮಾರಂಭಗಳಲ್ಲಿ ಐಕ್ಯಗಾನ ಹೆಚ್ಚು ಹಾಡಲ್ಪಡುತ್ತಿದ್ದಂಥ ಒಂದು ರಾಷ್ಟ್ರಭಕ್ತಿಯ ಗಾನವಾಗಿದ್ದದ್ದು ಈ ಹೊತ್ತಿಗೂ ಹೆಚ್ಚು ಪ್ರಸ್ತುತವಾಗಿರ್ತಕ್ಕಂಥದ್ದು. ನೆಲ, ಜಲ, ಜನ, ಸಂಸ್ಕೃತಿ ಇವುಗಳ ಪ್ರೀತಿಯನ್ನು ಬೆಸದ ರೀತಿಯೊಳಗೆ ಬದುಕಿದಂಥ, ಬಾಳಿದಂಥ, ಉನ್ನತ ದೃಷ್ಟಿಕೋನಗಳನ್ನು ಇಟ್ಟುಕೊಂಡಂಥ ನಮ್ಮ ಕನ್ನಡ ಜನಪರ, ಕನ್ನಡದ ಪರ ಕವಿ ಕೈಯಾರರು ಜನರ ಕವಿ, ಜನಪರ ಕವಿ. ಅವರ ದೃಷ್ಟಿ ರಾಷ್ಟ್ರೀಯತೆಯ ದೃಷ್ಟಿ, ವಿಶ್ವ ವಿಶಾಲತೆಯ ಕನ್ನಡ ಪ್ರಜ್ಞೆಯ ದೃಷ್ಟಿ. ಇಂಥ ಈ ಶತಮಾನೋತ್ಸವದ ಕವಿಯ ಹೆಸರಿನ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ನಮ್ಮ ಸರಳ ಸಜ್ಜನಿಕೆಯ ತತ್ವನಿಷ್ಠ ರಾಜಕಾರಣಿ ನಮ್ಮ ಬಸವರಾಜ ಹೊರಟ್ಟಿಯವರಿಗೆ ಸಂದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ತುಂಬ ಸಂತೋಷವನ್ನು ಕೊಟ್ಟಿರ್ತಕ್ಕಂಥದ್ದು. ಅಭಿಮಾನದಿಂದ ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ನನ್ನ ಮಾತಿಗೆ ಮುಕ್ತಾಯ ಕೊಡ್ತೀನಿ. ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನಗೆ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಇಲ್ಲಿಯ ಸಂಘ ಸಂಸ್ಥೆಗಳು ಇವೆಲ್ಲವಕ್ಕೂ ಕೂಡ ನನ್ನ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತಿಗೆ ಮುಕ್ತಾಯ ಹಾಡ್ತೇನೆ. ಎಲ್ರಿಗೂ ನಮಸ್ಕಾರ.